ಗೆಳೆಯ, ಜೀವನದಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಇದ್ದೇ ಇರುತ್ತೆ. ಕಾಲ ಕೂಡು ಬಂದಾಗ ಸಂಬಂಧ ತುಂಬ ಗಟ್ಟಿಯಾಗಿ ಸೇರುತ್ತೆ. ಮೂರ್ತಿಗಳ 3 ವರ್ಷದಿಂದ ಹುಡುಗಿರ ಫೋಟೋನ ಇಸ್ಪೀಟ್ ಕಾರ್ಡ್ ಥರ ತೋರಿಸ್ತಾನೆ ಇದ್ದೀರಾ. ಯಾವುದು ಯಕ್ಕರಾಜರಾಣಿ ಶೋನೇ ಆಗಿಲ್ಲ, ಎಲ್ಲ ರಾಂಗ್ ಶೋನೇ ಆಗಿದ್ದು. ಆಶಾವಾದಿಯಾಗಿರ್ಬೇಕು ಕಣೋ, ಹೋಪ್ ಕಳ್ಕೋಬಾರ್ದು. ಹೋಪ್ಲೆಸ್ ಫೆಲೋ. ಆಶಾನ ಉಷಾನ ಯಾವುದೋ ಒಂದು ಹುಡುಗಿ ತೋರಿಸಿ ಮದುವೆ ಮಾಡಿಸಿ. ನೋಡು, ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ ಆಗೋದು. ಈಗ ನೀನು ಟೆನ್ಷನ್ ಮಾಡ್ಕೋಬೇಡ. ಕೊಯ್ನೂರು ವಚನ ನೋಡಿದ್ಯಾ? ಅಟ್ಲೀಸ್ಟ್ ಕೇಳಿದೀಯಾ? ಕೊಯ್ನೂರು ಗೊತ್ತು, ಡೈಮಂಡ್ ನೋಡಿಲ್ಲ ಬಿಡಿ. ಮೂರ್ಖ. ನನ್ನ ಹತ್ರ ಒಂದು ಪ್ರೊಫೈಲ್ ಬಂದಿದೆ. ಸುಂದರವಾದ ಹುಡುಗಿ, ಅಪರೂಪದಲ್ಲಿ ಅಪರೂಪ. ಹಾ, ನೋಡೋದಕ್ಕೆ ಭಾರತಿ ತರ, ತಾಯಿ ಪ್ರೀತಿಲಿ ಪಂಡ್ರಿಬಾಯಿ ತರ, ಟೆನ್ಷನ್ ಆದ್ರೆ ಶರಪಂಜರ ಕಲ್ಪನಾ ತರ. ಅವ್ರಿಗೂ ಹುಡುಕಿ ಹುಡುಕಿ ನೋಡಿ ನೋಡಿ ಸಾಕಾಗಿ ಸುಣ್ಣಾಗೋಗಿದ್ದಾರೆ. ಈಗ ನನ್ನ ಹತ್ರ ಬಂದಿದ್ದಾರೆ. ಮೂರ್ತಿಗಳೇ, ಅದ್ ನನಗೆ ಯಾಕೆ ತೋರಿಸ್ಬಾರ್ದು? ಕಳ್ಳ. ಆಸೆ ನೋಡು, ಫಿಕ್ಸ್ ಕಣ. ನಿನಗೆ ಕಣ ಹುಡುಗಿ. ಆ ಹುಡುಗಿಗೆ 3 ಗಂಟೆ ಹಾಕಿ. ನಾನು ಹಾಕ್ತೀನಿ 3 ಗಂಟೆನ? ಹೌದಪ್ಪ, ಗಂಟ್ ನೀನೇ ಹಾಕೋದು. ನಾನು ಗಂಟು ಹಾಕ್ಸಿ ಅಂತ ಹೇಳಿದೆ. ಆಮೇಲೆ ನಾನು ಗಂಟು ಮೂಟೆ ಕಟ್ಕೊಂಡು ದೇಶಾಂತರ ಹೊಟ್ಟೋಗ್ತೀನಿ. ಯಾಕೆ ಮೂರ್ತಿಗಳೇ ಹಿಂಗೆ ಹೇಳ್ತಿದ್ದೀರಾ? ಹೂನಪ್ಪ, ನನಗೂ ನಿಮ್ಮಂತರ ಮದುವೆ ಮಾಡಿಸಿ ಪುಣ್ಯ ಹೆಗ್ಲೇ ಇರ್ಬಿಟ್ಟಿದೆ. ಸಾಕು. ಅಯ್ಯೋ ಮೂರ್ತಿಗಳೇ, ನೀವೇ ಹಿಂಗೆ ಹೇಳ್ತಾರೆ ಹೆಂಗೆ? ನಮ್ಮಂತ ಗಡ್ಡ ನೆರೆದು 30 ವರ್ಷ ಆದ್ರ ಕತೆ ಏನಾಗ್ಬೇಕು ಹೇಳಿ? ನೋ ವೇ ಕಣ, ಚಾನ್ಸೇ ಇಲ್ಲ. ನಿಂದೆ ಲಾಸ್ಟ್ ಮದುವೆ. ವಾಲ್ಗ ಊದ್ಸೋದೆ, ಗಟ್ಟಿಬೇಡ ಬಾರ್ಸೋದೆ, ಹೋಗ್ತಾ ಇರೋದೆ. ರೀ ಸೌಮ್ಯ ಅವರೇ, ಯಾಕೆ ಸುಮ್ಮನೆ ಕೂತಿದ್ದೀರಾ? ಭಯನಾ? ಯಾಕೋ ಟೆನ್ಷನ್ ಆಗ್ತಿದೆ, ಸುಸ್ತು ಆಗ್ತಿದೆ. ಟೆನ್ಷನ್ ಓಕೆ, ಸುಸ್ತು ಯಾಕೆ? ಇನ್ನೇನು ಆಗೇ ಇಲ್ವಲ್ಲ? ಅದೇನೋ ಗೊತ್ತಿಲ್ಲ, ನಂಗೆ ಚಿಕ್ಕ ವಯಸ್ಸಿಂದನೂ ಟೆನ್ಷನ್ ಆದ್ರೆ ತುಂಬಾ ಸುಸ್ತಾಗಿ ಹೋಗೋದು. ಆಗೆಲ್ಲ ಅಮ್ಮ ಒಂದು ಟ್ಯಾಬ್ಲೆಟ್ ಕೊಡ್ತಿದ್ಲು. ಒಂದು ನಿಮಿಷ ಅದನ್ನ ತಗೊಂಬಂದ್ರಿ. ಸೌಮ್ಯ ಅವರೇ ಕೂತ್ಕೊಳ್ಳಿ. ಟ್ಯಾಬ್ಲೆಟ್ ಎಲ್ಲ ಯಾಕೆ? ಐ ಆಮ್ ಆರ್ಗ್ಯಾನಿಕ್ ಲವರ್. ಈಗಲೇ ಹೇಳ್ತಾ ಇದೀನಿ, ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಿಮ್ದೇ ರಿಸ್ಕು. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಏನೂ ಪ್ರಾಬ್ಲಮ್ ಆಗಲ್ಲ. ನಿಮ್ಮಿಷ್ಟನೇ ನನ್ನಿಷ್ಟ. ಒಂದು ಕೆಲಸ ಮಾಡೋಣ, ಈ ಸಿನಿಮಾದಲ್ಲೆಲ್ಲ ಹೋಗಿ ಹಾಲು ತರ್ತಾರಲ್ಲ, ಆ ಥರ ನಾನು ಹೋಗಿ ಹಾಲು ತರಲ್ಲ, ನೀವು ಇಲ್ಲೇ ಕೂತೀರಿ. ನೀವು ಕೂತ್ಕೊಳ್ಳಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋಣ. ನಾನು ಹಾಲು ತರ್ತೀನಿ, ನೀವು ಕೂತ್ಕೊಂಡಿರಿ, ಓಕೆನಾ? ಓಕೆ ಸರಿ, ಹಾಲು ತರ್ತೀನಿ. ರೀ ಸೌಮ್ಯ ಅವರೇ, ಹಾಲು ತಗೊಳ್ಳಿ. ನೀವು ಸ್ವಲ್ಪ ಕುಡ್ದು ನಂಗೆ ಸ್ವಲ್ಪ ಕೊಡಿ. ನಾ ಕಳ್ಕೊಂಡೆ. ಏನ್ ಕಳ್ಕೊಂಡ್ರಿ? ನಾನೇನು ಮಾಡೇ ಇಲ್ಲ. ಇಲ್ಲೇ ಕಳ್ಕೊಂಡೆ. ಎಲ್ಲಿ? ನಾನೇ ಹುಡ್ಕೊಡ್ತೀನಿ. ಎಲ್ಲಿ ಕಳ್ಕೊಂಡ್ರಿ? ರೀ ಶಾರದಮ್ಮ, ಕೇಳಿದ್ರೇನ್ರಿ ಇವ್ರ ಮಾತು? ನಾನ್ ಹುಚ್ಚಿ ಅಂತೇರಿ. ನಾನ್ ಕಳ್ಕೊಂಡೆ, ಇಲ್ಲೇ ಕಳ್ಕೊಂಡೆ. ನಿನಗೂ ತಾರೆ ಕಲ್ಪನಾ, ಗಂಗಾಧರ ಬಿಡ್ತೀನಿ. ಆ ಕಾವೇರಿಗೆ ಗಂಗಾಧರ ಸಿಗ್ಲಿಲ್ಲ, ಈ ಕಾವೇರಿಗೂ ನೀನ್ ಸಿಗಲ್ಲ. ಆದ್ರೆ ಈ ಕಾವೇರಿ ನಿನ್ನ ಸುಮ್ನೆ ಬಿಡಲ್ಲ. ನಾ ಕಳ್ಕೊಂಡೆ. ಏನೂ ಅರ್ಥ ಆಗ್ಲಿಲ್ಲ, ಮಾತ್ರ ಕೊಡ್ತಾ ಇತ್ತು. ನಮ್ಮತ್ತೆಗೆ ಚೂರು ಬುದ್ಧಿನೇ ಇಲ್ಲ. ಈಗಿನ ಕಾಲದಲ್ಲಿ ತಿಂದು ಅನ್ನನೇ ಜೀರ್ಣ ಆಗಲ್ಲ ಅಂಥದ್ರಲ್ಲಿ ಇಷ್ಟೋ ಟ್ಯಾಬ್ಲೆಟ್ ಬೇರೆ. ಇದು ತಿಂದು ನನ್ನ ಹೆಂಡತಿ ಗತಿ ಏನಾಗಬೇಡ. ಹಲೋ ಕಿಟ್ಟಿ. ಹೇಳು ಮಗ, ಹೆಂಗಿತ್ತಪ್ಪ ನಿನ್ನೆ ರಾತ್ರಿ? ಏನೋ ಒಂಥರ ಆಯ್ತು ಕಣ. ಶರಪಂಜರ ಕಲ್ಪನಾ ಆಗ್ಬಿಟ್ಟಿದ್ಲು ಕಣೋ ನಿನ್ನೆ ರಾತ್ರಿ. ನನ್ನ ಹೆಂಡತಿ ದಿನ ಹಂಗೆ ಆಡ್ದಲ್ ಕಣೋ. ಆದ್ರೂ ನಿನ್ನ ಹೆಂಡತಿ ಫಸ್ಟ್ ನೈಟಲ್ಲೇ ಜೂಹಿ ಚಾವ್ಲಾ, ಮಾಧುರಿ ದೀಕ್ಷಿತ್, ಡಿಸ್ಕೋ ಶಾಂತಿ, ಥ್ರಿಲ್ಲಿಂಗು. ಏನ್ ಥ್ರಿಲ್ಲ ಏನೋ ಮಗ. ಸ್ವಲ್ಪ ಯಾಮಾರಿದ್ರೆ ಉಸಿರು ಕಟ್ಟು ಸಾಯಿಸ್ಬಿಟ್ಟಿರೋಳು.
ಹಂಗ್ಯಾಕೆ ಅನ್ಕೋತೀಯ ಮಗ? ನನ್ಗನ್ಸುತ್ತೆ ಗಂಡ ಹೆಂಡತಿ ಥರ ದಿನ ಇರೋದಕ್ಕೆ ಬೇಜಾರು ಅಂದ್ಬಿಟ್ಟು ದಿನ ಒಂದೊಂದು ರೋಲ್ ಪ್ಲೇ ಮಾಡ್ತಾ ಇರಬೇಕು. ಏನು ಅದೃಷ್ಟ ಮಾಡಿದ್ಯೋ ಬಡ್ಡಿ ಮಗನೇ, ಒಂದೇ ಹೆಂಡತಿ ಬೇರೆ ಬೇರೆ ಕ್ಯಾರೆಕ್ಟ್ರು, ಸೂಪರ್ ಅಲ್ಲ, ಈ ಆ್ಯಂಗಲ್ನ ಯೋಚನೆ ಮಾಡಿಲ್ಲ ಮಗ ನಾನು. ನನ್ನ ಮಗನೇ, ಅದಕ್ಕೆ ಹೇಳೋದು ಮೊಸರನ್ನ ತಿಂದು ತಿಂದು ದದ್ದಿ ಆಗ್ಬಿಟ್ಟಿದ್ಯಾ ಅಂತ. ನಂದು ಒಂದು ಸಂಸಾರ, ಅದೇ ಹೆಂಡತಿ ಅದೇ ಚಿತ್ರ ಅನ್ನೋದು ಮುಗ್ದೋಳು. ನಿಂದೆ ಸೂಪರ್ ಥ್ರಿಲ್ಲಿಂಗ್ ಕಣೋ, ಎಂಜಾಯ್. ಓಕೆ ಮಗ, ಮಗ ನನ್ನ ಹೆಂಡತಿ ಬಂದ್ಲು ಕಣೋ, ಆಮೇಲೆ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್, ಹೋಪ್ ಯು ಆರ್ ಡೂಯಿಂಗ್ ಗುಡ್ ಟುಡೇ. ಮೇ ಐ ನೋ ಯುವರ್ ಆರ್ಡರ್ ಪ್ಲೀಸ್? ಹೆಂಡತಿ ಬಂದು ದಿನ ಏನ್ ಮಾಡ್ಲಿ ಅಂತ ಕೇಳೋದ್ರಲ್ಲಿ ಏನ್ ಮಜಾ ಇದೆ, ಅದಕ್ಕೆ ಹಿಂಗ್ ಎಕ್ಸ್ಕ್ಯೂಸ್ ಬಂದಿರೋದು. ಮೀ ಸರ್, ಮೇ ಐ ನೋ ಯುವರ್ ಆರ್ಡರ್ ಪ್ಲೀಸ್? ಶಿಫ್ಟ್ ಸರ್, ಯುವರ್ ಆರ್ಡರ್ ಪ್ಲೀಸ್? ಮೆನುಲ್ ಏನಿದೆ? We have Russian, Italian, Chinese and continental, sir. ಚೈನೀಸು ನನ್ನ ಫೇವ್ರೇಟು. ಚೈನೀಸ್ ಅಲ್ಲಿ ಏನಿದೆ? We have crab soup with a pinch of garlic sauce with a delight mixture, sir. And we have Schwazwan curry dry noodles. ನೂಡಲ್ಸ್. Sure, sir. Anything else? ನೋ. Thank you, sir. You will receive your order in few minutes. Have a good day, sir. ಇಷ್ಟು ಸಾಕು ಈ ಜನ್ಮಕ್ಕೆ. ಇಷ್ಟು ಒಳ್ಳೆ ಹುಡುಗಿ ಕೊಟ್ಟು ಬ್ರೋಕರಿಗೆ ಫೋನ್ ಮಾಡಿಲ್ಲ ಅಂದ್ರೆ ಪಾಪ ಸುತ್ಕೊಬಿಡುತ್ತೆ. ಹಲೋ ಹಲೋ ಮೂರ್ತಿಗಳೇ, ಏನಪ್ಪ ಹೀರೋ, ಹೆಂಗಿದೆ ಮದುವೆ ಜೀವನ? ಸ್ವರ್ಗ. ಇಂಥ ಒಳ್ಳೆ ಹುಡುಗಿ ಜೊತೆ ಮದುವೆ ಮಾಡಿಸಿದಾರ, ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ? ಕ್ರೆಡಿಟ್ ಟು ಡೆಬಿಟ್ ಎಲ್ಲ ನಿಂದೆ ತಾನೇ. ಮೂರ್ತಿಗಳೇ, ಒಂದ್ಸಲ ನಮ್ಮನೆಗೆ ಊಟಕ್ಕೆ ಬನ್ನಿ. ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಸಿಗೋಣ. ನೀವು ಹೋಗುವಾಗ ನಿಮ್ಮ ಫೋಟೋ ಕೊಟ್ಟು ಹೋಗಿದ್ದಿದ್ರೆ ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದಪ್ಪ. ನೋಡು ಕಂದ, ಬಿರುಗಾಳಿ ಬರೋದಕ್ಕಿಂತ ಮುಂಚೆ ತುಂಬಾ ಪ್ರಶಾಂತವಾಗಿರುತ್ತೆ. ಸಮುದ್ರದಲ್ಲಿ ಸುನಾಮಿ ಬರೋಕ್ಕಿಂತ ಮುಂಚೆ ಅಲೆಗಳು ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ. ದೇವರಾಟ ಯಾರಮ್ಮ ಬಲ್ಲೋರು. ಏನೋ ಒಗಟೋಗ್ದಾಗ ಮಾತಾಡ್ತಿದ್ದೀರಾ. ಕಟ್ ಮಾಡ್ಲಾ? ಸರಿ, ಬಾಯ್. ಹಬ್ಬ ಸದ್ಯ. Your noodles is ready, sir. ಇಸ್ ಇಟ್ ಚೈನೀಸ್ ನೂಡಲ್? Yes, sir. Schwazwan noodles. ಓಹೋ, ಇದು ಮ್ಯಾಗಿ ನೂಡಲ್ಸ್ ಅಲ್ವಾ? Please have it, sir. How is it, sir? Let me know your feedback, sir. ಸೂಪರ್. Sir, can you please rate me, sir? 5 ಸ್ಟಾರ್. Oh, my pleasure, sir. Thank you so much. Have a great day, sir. ಥ್ಯಾಂಕ್ ಯು. ಅಪ್ಪ, ಇನ್ನು ಯಾವ್ಯಾವ ರೋಲ್ ಮಾಡಿ ಏನೇನು ತಿನ್ನಿಸ್ತಾನ. ಇವತ್ತಿಗೆ ಸಾಕಪ್ಪ. ರೀ ಸೌಮ್ಯ ಅವರೇ, ಶೆಫ್ ಸೌಮ್ಯ ಅವರೇ, 1 ಕಪ್ ಕ್ಯಾಪಿಚಿನೋ ಸಿಗ್ಬೋದಾ? ಬರ್ತಿದ್ದಂಗೆ ಶುರುನಾ ರಾಣಿ. ನಿಮಗೇಕೆ ಕೊಡಬೇಕು ಕಪ್ಪ? ತಪ್ಪು ತಪ್ಪಾಗಿ ಆದ ಈ ಮದುವೆಗೆ ನಿಮಗೇಕೆ ಕೊಡಬೇಕು ಕಪ್ಪ? ಓ, ಆಲ್ರೆಡಿ ಕ್ಯಾರೆಕ್ಟರ್ ಇದ್ದೀರಾ? ನಾನು ಒಳ್ಳೆ ಆರ್ಟಿಸ್ಟೇ. ಕಂಟಿನ್ಯೂ. ಮೋಡ ಮಳೆ ಸುರಿಸೀತು, ಭೂಮಿ ಕಾಫಿ ಬೀಜವನ್ನು ಬೆಳೆಸಿತು. ನಿಮಗೇಕೆ ಕೊಡಬೇಕು ಕಪ್ಪ? ಯು ಶುಡ್ ಗಿವ್ ಮಿ ಅ ಕಪ್ ಆಫ್ ಕ್ಯಾಪಿಚಿನೋ. ನೀವೇನು ಕಾಫಿ ಬೀಜವನ್ನು ಕಿತ್ತೀರಾ? ಕಾಫಿ ಡಿಕಾಕ್ಷನ್ಗೆ ಬಿಸಿ ನೀರು ಬೆರೆಸಿದ್ದೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ಐ ಹ್ಯಾವ್ ಅ ಹ್ಯೂಮನ್ ರೈಟ್ಸ್. ಗಂಡ ಸುಸ್ತಾಗಿ ಮನೆಗೆ ಬಂದಾಗ 1 ಲೋಟ ಕಾಫಿ ಕೇಳೋ ರೈಟ್ಸ್ ಇಲ್ವಾ? ಹಕ್ಕಿಲ್ವಾ? ಅಧಿಕ ಪ್ರಸಂಗಿ, ಹೆಚ್ಚು ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಸೀಳಿ ಉಪ್ಪು ಖಾರ ಹಾಕಿ ರಾತ್ರಿ ಸಾಂಬಾರ್ ಮಾಡಿ ಬಿಡುವೆ. ಬೆಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ?
ಹಲೋ, ಏನಪ್ಪ ಕಂಠೀರವ? ಅಪ್ಪ ನೀನ್ ಯಾವ ಜನ್ಮದ ವೈರಿನಪ್ಪ? ಆ ಹುಡುಗಿಂತ ನನಗೆ ಕಟ್ಟಿದೀಯಾ? ಪಿಕ್ಚರ್ ಶುರು ಆಯ್ತಾ? ನಮ್ಮ ಜನನೇ ಹಾಗೆ ಕೊಡೋ. ಈ ಟ್ರೈಲರ್ ನೋಡ್ಬಿಟ್ಟು ಇಡೀ ಮೂವಿನೇ ನೋಡ್ಬಿಟ್ಟೆ ಅನ್ನೋ ಭ್ರಮೇಲಿರ್ತಾರೆ. ಟ್ವಿಸ್ಟ್ ಆದಾಗಲೇ ಕಣೋ ಗೊತ್ತಾಗೋದು. ಆಹಾ, ಎಲ್ಲ ಗೊತ್ತಿದ್ದು ಸುಳ್ಳೆಲ್ಲಿ ಮದುವೆ ಮಾಡ್ತಿದ್ದೆ ನನಗೆ? ಸುಳ್ಳ? ನಾನೆಲ್ಲಮ್ಮ ಸುಳ್ಳು ಹೇಳ್ದೆ? ನಿಜನೇ ತಾನೇ ಹೇಳಿದ್ದು. ಏನ್ ಹೇಳ್ದೆ ನೀನು? ನೋಡಮ್ಮ, ನೋಡೋದಕ್ಕೆ ಭಾರತಿ ತರ ಇದ್ದಾರೆ ಅಂತ ಹೇಳ್ದೆ, ಹೌದು ತಾನೆ? ತಾಯಿ ಪ್ರೀತಿಲಿ ಪಂಡ್ರಿ ಬಾಯಿ ತರ ಇದ್ದಾರೆ ಅಂತ ಹೇಳ್ದೆ, ಹೌದು ತಾನೆ? ಆಮೇಲೆ ಟೆನ್ಷನ್ ಆದ್ರೆ ಶರಪಂಜರ ಕಲ್ಪನಾ ತರ ಅಂತ ಹೇಳ್ದೆ, ಅಲ್ವಾ? ಇದೆಲ್ಲ ನಿಜನೇ ಹೇಳಿದೆ ಅಲ್ವಲ್ಲಮ್ಮ? ನನ್ನ ಮಗನೇ, ನನ್ನ ಕೈ ಸಿಗು, ನೀನ್ ಚಚ್ಚಿ ಚಚ್ಚಿ ಸಾಯಿಸ್ಬಿಡ್ತೀನಿ. ಏನಂದೆ? ಹಲೋ ಹಲೋ, ಗುರು, ಏನ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಕಣಮ್ಮ. ಹಲೋ, ವಾಪಸ್ ಆ ಕಡೆಯಿಂದ ಫೋನ್ ಮಾಡ್ತೀನಿ. ನೀನು ಮಾಡು ಮಾಡು ಮಾಡು. ನನ್ನ ಮಗನೇ ಮಾಡ್ತೀನಿ, ಸ್ವಿಚ್ ಆಫ್ ಮಾಡ್ತೀನಿ. ಮಾಡ್ಕೊ ಮಾಡ್ಕೊ, ಈಗ ಮಜಾ ಮಜಾ ಈಗ ಗೊತ್ತಾಗುತ್ತೆ. ಬಡ್ಡಿ ಮಗ ಸ್ವಿಚ್ ಆಫ್ ಮಾಡ್ಕೊಬಿಟ್ಟ. ಕೊಟ್ನಲ್ಲಪ್ಪ ಕೈ. ಈ ಹುಡುಗಿ ಜೊತೆ ನಾನು ಹೇಗ್ಬೇಕಾ? ಇನ್ನು ಯಾವ್ಯಾವ ಅವತಾರಗಳಿದೆಯೋ. ಚಿನ್ನು, ನಾನು ನಿನ್ನ ಹತ್ರ ಒಂದು ಕ್ವಶನ್ ಕೇಳಲ್ಲ? ಕೇಳಿ. ನೀನು ಆ ಟ್ಯಾಬ್ಲೆಟ್ ತಗೋತಿದ್ಯಲ್ಲ, ಯಾಕೆ ತಗೋತಿದ್ದೆ? ಅದೇನೋ ಗೊತ್ತಿಲ್ಲ, ಅಮ್ಮ ಕೊಡ್ತಿದ್ರು, ಸುಸ್ತಾದಾಗೆಲ್ಲ ತಗೋ ಅಂತಿದ್ರು, ತಗೋತಿದ್ದೆ. ಹೋಗ್ಲಿ, ಆ ಟ್ಯಾಬ್ಲೆಟ್ ಕೊಟ್ಟು ಡಾಕ್ಟರ್ ಯಾರು ಅಂತ ಗೊತ್ತಾ? ಗೊತ್ತು, ಪಾಪ. ಆದ್ರೆ ಲಾಸ್ಟ್ ಇಯರು ಅವ್ರ ಬಚ್ಚಲ್ ಮನೇಲಿ ಹಾವು ಕಟ್ ಸತ್ತೇ ಹೋದ್ರು. ಹೌದಾ? ಆ ಟ್ಯಾಬ್ಲೆಟ್ ಖಾಲಿ ಆದಾಗ ಹೇಗ್ ತಗೋ ಬರ್ತಿದ್ರಿ? ಅದೇ, ಆ ಖಾಲಿ ಆಗಿರೋ ಬಾಕ್ಸ್ ಇರ್ತಿತ್ತಲ್ಲ, ಅದ್ ಖಾಲಿ ಆದ್ಮೇಲೆ ಆ ಬಾಕ್ಸ್ನೇ ತೋರಿಸಿ ತರ್ತಿದ್ವಿ. ಹೌದಾ? ಅದನ್ನು ನಾನು ಎಸ್ಬಿಟ್ನಲ್ಲಪ್ಪ. ಇವತ್ತು ಒಳ್ಳೆ ಮಾಡೆಲ್ ಇದೀವಿ. ಫಸ್ಟ್ ನೈಟ್ ಮಾಡ್ಕೊಬಿಡೋಣವಾ? ಅಲ್ಲ, ಯಾವುದೋ ಒಂದು ನೈಟ್ ಮಾಡ್ಕೊಬಿಡೋಣವಾ? ಓಕೆ. ಸರಿ, ಡಿಫ್ರೆಂಟ್ ಆಗಿಲ್ಲ, ಏನು ಬೇಡ. ನೀನು ಹಾಲು ತಗೊಂಡ್ ಬಾ, ನಾನು ರೂಮಲ್ಲಿ ಇರ್ತೀನಿ. ಓಕೆನಾ? ಓಕೆ. ಹಾಲು ತಗೊಂಡ್ ಬಾ. ಚಿನ್ನಿ ಯಾಕೆ ಎಷ್ಟೊತ್ತಾದ್ರೂ ಬಂದೇ ಇಲ್ಲ? ನಾನೇ ನೋಡ್ಕೊ ಬರ್ತೀನಿ. ಚಿನ್ನಿ, ಚಿನ್ನಿ. ವೀರ ಸೈನಿಕರೇ, ಹೈದರಾಲಿಯ ಸೈನ್ಯವು ಕಳ್ಳ ಬೆಕ್ಕಿನಂತೆ ಕದ್ದು ಮುಚ್ಚಿ ನೋಡಿ ನಮ್ಮ ಕೋಟೆಯನ್ನು ಮುತ್ತಿಗೆ ಹಾಕಿದೆ. ರಣಕಹಳೆಯನ್ನು ಮೊಳಗಿಸಿ ಅವರೆಲ್ಲರ ರುಂಡಗಳನ್ನು ಚಂಡಾಡಿ ನಮ್ಮ ಹೆಬ್ಬಾಗಿಲಿಗೆ ತೋರಣ ಮಾಡಿಬಿಡೋಣ. ಅಬ್ಬಾ, ಇಲ್ಲಾದ್ರೆ ಬದುಕೋತೀನಿ. ಹರ ಹರ ಮಹಾದೇವ್. ನಾನು ಯಾರು, ಎಲ್ಲಿದ್ದೀನಿ, ಏನು ಗೊತ್ತಾಗ್ತಾನೆ ಇಲ್ಲ. ಎಂದ ಮೋನೆ, ಎಂದಾಚು? ಆಸ್ಪತ್ರೆನಾ? മോനെ നീ റെസ്റ്റ് അടിക്കണു എല്ലാം മനസ്സിലായോ? ನಂಗೆ ಯಾರು ಇಲ್ಲ ನಾ ಅನ್ಸುತ್ತೆ. ഉണ്ട്, ನೀ ರೆಸ್ಟ್ ಅಡಿಕನು. ನೀವೇ ನನ್ನ ನೋಡ್ಕೋಬೇಕು. ನಾ ಉಂಡು. ಸದ್ಯ ನಾನು ನೋಡ್ಕೊಳಕ್ಕೆ ಯಾರಾದ್ರೂ ಒಬ್ರು ಸಿಕ್ಕಿದ್ರಲ್ಲ. ಐ ವಿಲ್ ಟೇಕ್ ಕೇರ್ ಆಫ್ ಯು. ಯು ಡೋಂಟ್ ವರಿ.